उमूमियत से पूरे 60 सवालों को भी कवर किया गया है, लेकिन एजुकेशन और हाउस होल्ड और इसी के साथ साथ जो इनकम का कॉलम है, उन चीजों के ऊपर ज्यादा जोर दिया गया है कि उसका जवाब किस तरह से लिखना है। तो ये यहाँ पर जो वर्कशॉप में बातें आई हैं, इसमें सर्वे से मुताल्लिक बातें आई, क्योंकि ये सर्वे हमारे फायदे के लिए हो रहा है। ये कोई सीए एनआरसी का सर्वे नहीं है। इसमें जातों के जरिए से, कैस्ट के जरिए से आवाम की हालत को पहचानने की, मालूम करने की कोशिश की जा रही है। वो सेंसस है। तो मैं अपील भी करूंगा आवाम से कि जैसे कि यहाँ बहुत सारे अहबाब की बात आई थी कि जरा हर आदमी अपने तरफ से इस सेंसस के लिए तैयार रहे। तैयार रहने का मतलब यह है कि आप घर में भी इस बात का जिक्र करें। आपकी गैर मौजूदगी में अगर एनुमरेटर्स आते हैं, गवर्नमेंट ऑफिशियल्स आते हैं सेंसस के लिए, तो आप उनका साथ दें, उनको इज्जत से घर में बिठाएं और अपने डॉक्यूमेंट्स उनके सामने रखें और प्यार मोहब्बत के साथ आप उनसे पेश आकर अपना सेंसस मुकम्मल कराएं। ಇವತ್ತು ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಏನು ಇವತ್ತು ಸೆನ್ಸಸ್ ಮಾಡ್ತಾ ಇದ್ದಾರೆ. ಸುಮಾರು 60 ಪ್ರಶ್ನೆಗಳನ್ನ ಇದು ಮಾಡಿದ್ದಾರೆ. ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅಂತೇಳಿ ಒಂದು ರಾಜ್ಯ ಸರ್ಕಾರದ ಸಚಿವ ಸಂಪುಟದ ಸಚಿವರೊಬ್ರು ಕರೆದು, ಒಬ್ರು ಮೌಲಾನಾ ಇಮ್ರಾನ್ ಮಸೂದ್ ಅವರು ಕಮಿಷನ್ನು, ಕೆಲವರು ಬಿಟ್ಟು ಒಂದು ಈ ತರ ಮಾಡಬೇಕು. ಒಂದು 3 ಪ್ರಮುಖ ಪಾಯಿಂಟ್ಗಳು ಹೇಳಿದ್ರು. ಜಾತಿ ಹೇಳಿ, ಧರ್ಮ ಹೇಳಿ ಅಂತ ಆ ಥರದ್ದು. ಮತ್ತೆ ಈ ನಮ್ಮ ಈ ಸಬ್ಜೆಕ್ಟೇ ಬಂದು ಶೈಕ್ಷಣಿಕ ಮತ್ತು ನಮ್ಮ ಆರ್ಥಿಕ ಸ್ಥಿತಿಗತಿ ಕುರಿತು ಕೂಡ ಇದು ಅಧ್ಯಯನ. ಸೊ ಅದನ್ನ ಮುಖ್ಯವಾಗಿ ಮೌಲಾನಾ ಆಸಿಫ್ ಖಾನ್ ಅವರು ಕರೆದು ಕೇವಲ 24 ಗಂಟೆಗಳಲ್ಲಿ ಒಂದು ನಮ್ಮ ಬಡಾವಣೆ ಹಿರಿಯರನ್ನ ಕರೆದು, ಒಂದು ಯುವಕರನ್ನ ಕರೆದು ಯಾವ ರೀತಿ ಕೋಟೇಶನ್ ಮಾಡಬೇಕು, ಅವ್ರಿಗೆ ಯಾವ ರೀತಿ ಸ್ಪಂದಿಸಬೇಕು, ಅವ್ರು ಬಂದಾಗ ನಮ್ಮವರು NRC CG ಯಾವುದೋ ಬಂದವ್ರೆ ಅಂತೇಳಿ ಗಾಬರಿ ಬೀಳುವಂಥದ್ದು ಅದೆಲ್ಲ ಆಗಬಾರ್ದು. ಕೆಲವರು ನಮ್ಮಲ್ಲಿ ಅದು ತಪ್ಪು ತಿಳುವಳಿಕೆ ಇದೆ. ಸೊ ಅದರಲ್ಲಿ ಅವ್ರು ಬಂದರೆ ಹೆಂಗೆ ಗೌರವ ಕೊಡಬೇಕು ಸ್ಟಾಫ್ಗಳಿಗೆ, ಅವ್ರು ಕಂಡು ಗೌರವವಾಗಿ ನಡ್ಕೊಳ್ಳೋವಂಥ ಕೆಲಸ ಆಗಬೇಕು ಅಂತೇಳಿ ನಾವು ಒಂದು ಜನಜಾಗೃತಿ ಮಾಡುವಂಥ ಕೆಲಸ ಮಾಡಿದ್ವಿ. ಅಕ್ಕಪಕ್ಕದಲ್ಲಿ ಯಾರು ಮಾಡಿದಾರೋ ಗೊತ್ತಿಲ್ಲ, ನಾವು ಮಾಡಿದ್ದೀವಿ. ಇವತ್ತು ನಮ್ಮ ವಿಶೇಷವಾಗಿ ಬಸವನಗುಡಿ ನಮ್ಮ ಇಸ್ಲಾಮಾಬಾದ್ ಮಸೀದಿಯ ನಮ್ಮ ಅಧ್ಯಕ್ಷರು, ನಮ್ಮ ಸದಸ್ಯರು ಬಂದಿದ್ದಾರೆ. ಅವರು ಕೂಡ ತುಂಬ ಸ್ಪಂದಿಸಿ ಕೆಲವು ಡೌಟ್ಸ್ಗಳನ್ನ, ಕೆಲವು ಅನುಮಾನಗಳನ್ನ ಮುಕ್ತವಾಗಿ ಮಾತನಾಡಿ ಇದು ಮಾಡಿದ್ದಾರೆ. ಇದು ವ್ಯವಸ್ಥೆ ನಮಗೆ ಬೈತುಲ್ ಮಾಲು, ನೌಜವಾನ್ ಕಮಿಟಿ ಎಲ್ಲ ಇವರು ನಮ್ಮ ಹಿರಿಯರೆಲ್ಲ ಬಂದು ಕೂತ್ಕೊಂಡು ಸುಮಾರು 9 ಗಂಟೆಯಿಂದ 11 ಗಂಟೆನಾಗ 2 ಗಂಟೆಗಳ ಕಾಲ ಸತತವಾಗಿ ಚರ್ಚೆ ಆಗಿ ಇದಾಗಿದೆ. ಹಿರಿಯರೆಲ್ಲ ಬಂದಿರೋದು ನಮಗೆ ಭಾರಿ ಸಂತೋಷ ತಂದಿದೆ. ಇದು ಎಲ್ಲಾ ಮಸೀದಿ ಭಾಗದಲ್ಲೂ ಆಗಬೇಕು. मस्जिद ताहा की आज की जो मुलाकात बहुत फायदेमंद रही। माशाल्लाह इधर सब लोग कई जगह से, बेंगलोर से आए हैं। हम भी बसनगुड़ी से आके रिप्रेजेंट कर रहे हैं। माशाल्लाह इसमें अवेयरनेस है कि कैसा इसको यूटिलाइज किया जाए और कैसा ये ड्रॉप डाउन के जरिए हमें इस फॉर्म्स को समझा जाए और इसकी सर्वे के लिए कितना अच्छा आउटकम होता है, इस बारे में डिस्कस किया गया है हमारे कन्नड़ा समीला साहब के अंडर में। तो इस सिलसिले में हम लोग उधर से रिप्रेजेंट कर रहे हैं। आइंदा दूसरी जगह से भी हमारे मस्जिद के मोहल्ले की मस्जिद में भी ये ऑर्गेनाइज करने का इंशाल्लाह प्रोग्राम है। ಇದು ಜಾತಿ ಸಮೀಕ್ಷೆ ಈ ಸರಿ ನಡೆಯುತ್ತಿರುವುದು ತುಂಬಾ ಮುಖ್ಯವಾದ ವಿಷಯ. ಅದರಲ್ಲೂ ಮುಸ್ಲಿಮರಿಗೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇಂದ 111 ಉಪಜಾತಿಗಳನ್ನು ಗುರುತಿಸಿದ್ದಾರೆ. ಅವರ ಗುರುತಿಸಿಕೆಯನ್ನು ನಾವು ಸಾಕಾರಗೊಳಿಸಬೇಕಂತಂದ್ರೆ ನಾವು ಮನಬಿಚ್ಚಿ ನಮ್ಮ ಉಪಜಾತಿಯನ್ನು ಹೇಳಿ ಬರೆಸಿದರೆ ನಮ್ಮ ಮುಂದಿನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುತ್ತದೆ. ದಯವಿಟ್ಟು ಯಾರು ನಾಚಿಕೆ ಇಲ್ಲದೆ, ಯಾವುದೇ ಸಂಕೋಚವಿಲ್ಲದೆ ತಮ್ಮ ಉಪಜಾತಿಗಳನ್ನು ಬರೆಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ.